ಓಂ ಅನ್ನಪೂರ್ಣಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ನಾವೆಲ್ಲರೂ ಸಹ ಆಹಾರವನ್ನು ಸೇವಿಸಬೇಕು. ಹಾಗೆ ಈ ದೇಹಕ್ಕೆ ಅನ್ನ ಬೇಕೇ ಬೇಕಾಗಿದೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ನಮಗೇನು ಕರೀತಾರೆ. ಈ ಆಹಾರದಿಂದನೇ ಇವತ್ತು ದೇಹ ಪ್ರಾಣ ಕೂಡ ಇರ್ತಕ್ಕಂಥದ್ದು ಕೂಡ ಆಗಿದ್ದು, ಆ ಆಹಾರವನ್ನು ಭುಜಿಸ್ತಕ್ಕಂಥದ್ದು ಇತ್ತೀಚೆಗೆ ಏನಾಗಿದೆ, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಒಂದು ಡೈನಿಂಗ್ ಟೇಬಲ್ ಇರುತ್ತೆ. ಆ ಡೈನಿಂಗ್ ಟೇಬಲಿನ ವಾಸ್ತು, ಡೈನಿಂಗ್ ಟೇಬಲ್ ಯಾವ ದಿಕ್ಕಿಗಿರಬೇಕು, ಡೈನಿಂಗ್ ಟೇಬಲಿನ ಹೇಗೆ ಉಪಯೋಗಿಸ್ಕೋಬೇಕು, ಅದು ಯಾವ ರೀತಿಯ ವಸ್ತು ಆಗಿರಬೇಕು, ಅದು ಕಬ್ಬಿಣದ್ದಾಗಿದ್ದರೆ ಒಳ್ಳೆಯದಾ, ಮರದ್ದಾಗಿದ್ದರೆ ಒಳ್ಳೆಯದಾ, ಅಥವಾ ಗ್ರಾನೈಟ್ದಾಗಿದ್ದರೆ ಒಳ್ಳೆಯದಾ, ಈ ಪ್ರಶ್ನೆಗಳೆಲ್ಲ ಉದ್ಭವಿಸುತ್ತೆ. ನಾವಿವತ್ತು ಆಹಾರ ಭುಜಿಸ್ತಕ್ಕಂಥ ಅಥವಾ ಆಹಾರ ಸೇವನೆ ಮಾಡ್ತಕ್ಕಂಥ ಪ್ರಪ್ರಥಮವಾಗಿ ನಾವು ತಿಳ್ಕೋಬೇಕಾಗಿರೋದು, ಅಥವಾ ಪೂರ್ವಾಭಿಮುಖವಾಗಿರಬೇಕು ಇಲ್ಲ ಉತ್ತರಾಭಿಮುಖವಾಗಿ ಆಹಾರವನ್ನು ಸೇವಿಸಿದ ಆ ಕುಟುಂಬದವರು. ನಮಗೂ ಅಲ್ಲೊಂದು ಪ್ರಶ್ನೆ ಬರುತ್ತೆ, ಅತಿಥಿಗಳು ಬರ್ತಾರೆ, ಮನೆಗೆ ಯಾರೋ ಬರ್ತಾರೆ, ಅವ್ರನ್ನೆಲ್ಲ ನಾವು ಪೂರ್ವ ಕೂತ್ಕೊಳ್ಳೋಕ್ಕೆ ಅಂತ ಹೇಳೋಕ್ಕಾಗತ್ತಾ ಅಂದರೆ ಅವರದ್ದು ಲೆಕ್ಕಾಚಾರ ಇಲ್ಲ. ಆ ಕುಟುಂಬದಲ್ಲಿರ್ತಕ್ಕಂಥವ್ರ ಲೆಕ್ಕವನ್ನು ತಗೊಳ್ಳೋಕೆ ಹೋದಾಗ ಪೂರ್ವ ಅಥವಾ ಉತ್ತರಕ್ಕೆ ಕುಳಿತು ಊಟ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಹು ವಿಶೇಷವಾಗಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಮನೆಯಲ್ಲಿ 4 ಸ್ಥಾನಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಒಂದು ಅಗ್ನಿಸ್ಥಾನ, 2 ನಾವು ಉಪಯೋಗಿಸ್ತಕ್ಕಂಥ ಬಾತ್ರೂಮ್, ಅದು 2ನೇ ಸ್ಥಾನ, 3ನೇದು ನಿದ್ದೆ ಮಾಡ್ತಕ್ಕಂಥ ಸ್ಥಾನ, ಅಂದರೆ ನಾವೆಲ್ಲೊಂದು ಕಡೆ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಕರಿತೀವಿ, ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಇನ್ನು 4ನೇದು ಬಹುವಿಶೇಷವಾಗಿರ್ತಕ್ಕಂಥದ್ದೇ ದೇವತಾ ಸ್ಥಾನ. ಈ 4ರ ಮಧ್ಯೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಊಟ ಮಾಡ್ತಕ್ಕಂಥ ಸ್ಥಾನ ಕೂಡ ಆಗಿರುತ್ತೆ. ಈ ಒಂದು ಊಟ ಮಾಡ್ತಕ್ಕಂಥ ಡೈನಿಂಗ್ ಟೇಬಲ್ ಎಲ್ಲಿರಬೇಕು, ಹೇಗಿರಬೇಕು, ಯಾಕೆಂದರೆ ದೃಷ್ಟಿಯ ಮುಖೇನ ನಮಗೆ ಅಲ್ಲಿ ಆಹಾರ ಭುಜಿಸಿದಾಗ ದೇಹಕ್ಕೆ ಅದು ಪರಿಪೂರ್ಣವಾಗಿ ಸಮರ್ಪಣೆ ಕೂಡ ಆಗೋದಿಲ್ಲ. ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ಆ ಒಂದು ಡೈನಿಂಗ್ ಟೇಬಲನ್ನು ಬ್ರಹ್ಮಸ್ಥಾನದಲ್ಲಿ ಕೂರಿಸಬಾರ್ದು. ಬ್ರಹ್ಮಸ್ಥಾನದಲ್ಲಿ ಹಾಕ್ಬಿಡ್ತಾರೆ. ಮನೆಯ 4 ಭಾಗಗಳಲ್ಲಿ ಮಧ್ಯೆ ಇರತಕ್ಕಂಥ ಜಾಗದಲ್ಲಿ ಡೈನಿಂಗ್ ಟೇಬಲನ್ನು ಇಡಬಾರ್ದು. ಸ್ವಲ್ಪ ಆಗ್ನೇಯ ಮುಖವಾಗಿ ಅಥವಾ ವಾಯುವ್ಯ ಮುಖವಾಗಿ, ಸ್ವಲ್ಪ ಆ ಕಡೆ ಆಗ್ನೇಯದ ಕಡೆ ಸ್ವಲ್ಪ ಆಗಲಿ ಅಥವಾ ವಾಯುವ್ಯದ ಕಡೆ ಜಾಸ್ತಿ ಇರೋಂಗೆ ಒಂದು ನಾವು ಡೈನಿಂಗ್ ಟೇಬಲನ್ನು ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಹೇಳಿದ್ರೆ ನಾವು ಊಟ ಮಾಡೋದು ಬ್ರಹ್ಮಸ್ಥಾನದಲ್ಲಿ ಮಾಡ್ತೀವಿ, ಅದು ರಾಂಗು. ದೇವರ ಮನೆಯನ್ನು ಬ್ರಹ್ಮಸ್ಥಾನದಲ್ಲಿ ಇಟ್ಟಿದ್ದೀವಿ, ಅದೆಲ್ಲ ಕೂಡ ಆ ಮನೆಗೆ ಅಷ್ಟು ಶ್ರೇಯಸ್ಸಲ್ಲ. ಅಲ್ಲಿರೋ ವೈಬ್ರೇಷನ್ಸು, ಅಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ, ಆ ಟ್ರಾನ್ಸ್ಫಾರ್ಮರ್ ಮೇಲೆ ಊಟ ಮಾಡೋಕ್ಕಾಗತ್ತಾ, ಆ ಟ್ರಾನ್ಸ್ಫಾರ್ಮರ್ ಮೇಲೆ ಪೂಜೆ ಮಾಡೋಕ್ಕಾಗತ್ತಾ? ಹಾಗಾಗಿ ಆ ಬ್ರಹ್ಮಸ್ಥಾನದಲ್ಲಿ ಇಡಬಾರ್ದು. ಸ್ವಲ್ಪ ಆಗ್ನೇಯದ ಕಡೆ ವಾಲಿರಬೇಕು, ಇಲ್ಲಾಂದರೆ ವಾಯುವ್ಯದ ಕಡೆ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಯಾವಾಗಲೂ ಹೇಳ್ತಾ ಇರ್ತೀವಿ, ಡೈನಿಂಗ್ ಟೇಬಲ್ ನಮಗೆ ಆರ್ಥಿಕವಾಗಿ ಚೆನ್ನಾಗಿದೆ. ಎಷ್ಟೋ ಸಾರಿ ನಾವು ಒಂದು ವಾರ್ತೆಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ, ಬಂಗಾರದ ಚೇರನ್ನು ಹಾಕ್ಕೊಂಡಿದ್ರು, ಬಂಗಾರದ ಟೇಬಲ್ ಇಟ್ಕೊಂಡಿದ್ರು, ಬಂಗಾರದ TV ಇಟ್ಕೊಂಡಿದ್ರು ಅಂತ. ಅದೆಲ್ಲವೂ ಕೂಡ ಲಾಸ್ಟ್ಗೆ ನ್ಯೂಸ್ ಆಗಿ ಉಳಿಯುತ್ತೆ ಹೊರತು ಶಾಶ್ವತವಾಗಿ ಇರೋದಿಲ್ಲ. ವಾರ್ತೆಯಾಗೇ ಇದ್ದೋಗುತ್ತೆ, ಅದು ಶಾಶ್ವತವಾಗಿರೋದಿಲ್ಲ. ಯಾವಾಗಲೂ ವುಡ್ಡಿನಿಂದ ಅಂದರೆ ಹಲಗೆಗಳಿಂದ ಮಾಡಿದಂತಹ ಒಂದು ಕಟ್ಟಿಗೆಯಿಂದ ಮಾಡಿದಂತಹ ಡೈನಿಂಗ್ ಟೇಬಲ್ ಆಹಾರಕ್ಕೆ ಭುಜಿಸೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ, ಮಾನಸಿಕ ನೆಮ್ಮದಿ ಕೂಡ ಇರತಕ್ಕಂಥದ್ದಾಗಿರುತ್ತೆ. ನಾವೇನಾಗುತ್ತೆ, ವಿಚಿತ್ರವಾಗಿ ಡೈನಿಂಗ್ ಟೇಬಲ್ ಮಾಡಿಸ್ಬಿಡ್ತೀವಿ. ಯಾವಾಗಲೂ ರೌಂಡ್ ಶೇಪಲ್ಲಿರೋ ಡೈನಿಂಗ್ ಟೇಬಲ್ಲು ತುಂಬ ಶ್ರೇಷ್ಠ. ಇನ್ನು 4 ಮುಖಗಳ ಅಂದರೆ ಸ್ಕ್ವೇರ್ ಆಗಿರ್ತಕ್ಕಂಥದ್ದು, ಚತುರ್ಭುಜವಾಗಿರ್ತಕ್ಕಂತಹ ಒಂದು ಡೈನಿಂಗ್ ಟೇಬಲ್ ತುಂಬಾ ಒಳ್ಳೆಯದು ಅಂತೂ ಕೂಡ ನಾವು ಹೇಳ್ಬೋದು. ಇದರಲ್ಲಿ ಏನಾಗುತ್ತೆ, ನಾವು ಗ್ಲಾಸ್ನಿಂದ, ಗ್ರಾನೈಟಿಂದ ಆಗ್ಬೋದು, ಹಾಗೆ ಎಲ್ಲ ಏನೇನೋ ವಿಚಿತ್ರವಾಗಿ ಮಾಡಬಾರ್ದು. ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ನೀರನ್ನು ಇಟ್ಟಿರಲೇಬೇಕು. ಅದು ತಾಮ್ರದ್ದಾದರೆ ಇನ್ನೂ ಒಳ್ಳೆಯದು. ನೀರನ್ನು ಇಟ್ಟಿರೋದ್ರಿಂದ ಅಲ್ಲಿ ಊಟ ಮಾಡೋರಿಗೆ ಮನಃಶಾಂತಿ ಇರುತ್ತೆ. ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ಚಾಕು ಆಗ್ಬೋದು, ಚೂರಿ ಆಗ್ಬೋದು, ಕೆಲವರು ಹಣ್ಣು ಇಟ್ಬಿಟ್ಟು 1-2 ಚಾಕು ಇಟ್ಬಿಟ್ಟಿರ್ತಾರೆ, ಆ ಚಾಕು ಇಡಬಾರ್ದು. ಕಬ್ಬಿಣದ ವಸ್ತುಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಇಡಬಾರ್ದು. ಪೂರ್ವ ಮತ್ತು ಉತ್ತರಾಭಿಮುಖವಾಗಿ ಊಟ ಮಾಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಜೀರ್ಣ ಪ್ರಕ್ರಿಯೆ ಚೆನ್ನಾಗಿರುತ್ತೆ, ಮನಸ್ಸು ಶುದ್ಧವಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಂದು ಮಾನಸಿಕ ಶಾಂತಿ ಇರ್ತಕ್ಕಂಥದ್ದು, ಭಾವೈಕ್ಯತೆ ಇರ್ತಕ್ಕಂಥದ್ದು, ಬಂಧನಗಳು ಕೂಡ ಏರ್ಪಡ್ತಕ್ಕಂಥದ್ದು, ಬಾಂಧವ್ಯ ಏರ್ಪಡುತ್ತೆ. ಡೈನಿಂಗ್ ಟೇಬಲ್ ಊಟ ಮಾಡಿದಾಗ ಎಲ್ಲೋ ಕೋಪ ಮಾಡ್ಕೊಂಡಿರ್ತಾರೆ, ಅಪ್ಪ ಮಗ ಕೂತ್ಕೊಂಡು ಅಪ್ಪ ಅತ್ತಗೋ ಮಗ ಇತ್ತಗೋ ಅಂತಾನೆ. ಅಲ್ಲಿ ಬಾಂಧವ್ಯ ಏರ್ಪಡ್ತಕ್ಕಂಥ ಒಂಥರ ಬಾಂಧವ್ಯ ಬೆಸೀತಕ್ಕಂಥ ಜಾಗ ಅಂದರೆ ಅದು ಕೂಡ ಡೈನಿಂಗ್ ಟೇಬಲ್ಲು ಕೂಡ ಆಗಿರುತ್ತೆ. ಹಾಗೆಯೇ ಯಾವಾಗಲೂ ನೀರಿರಬೇಕು. ಕೆಂಪು ವಸ್ತ್ರಗಳು ಡೈನಿಂಗ್ ಟೇಬಲ್ ಮೇಲೆ ಇರಬಾರ್ದು. ಫೋನನ್ನು ಡೈನಿಂಗ್ ಟೇಬಲ್ ಮೇಲೆ ಇಡಲೇಬಾರ್ದು. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಫೋನಲ್ಲಿ ಇಟ್ಬಿಟ್ಟಿರ್ತೀವಿ, ತಕ್ಷಣ ಫೋನು ಯಾರೋ ಮಾತಾಡ್ತಾ ಇರ್ತಾರೆ, ನಾವು ಊಟ ಮಾಡ್ತಾ ತಕ್ಷಣ
ತಕ್ಷಣ ಫೋನ್ ತಗೊಳ್ಳೋದು ಕೂಡ ಮಾಡ್ತೀವಿ. ಫೋನಲ್ಲಿ ಇಡಬಾರ್ದು, ಕಬ್ಬಿಣದ ವಸ್ತುಗಳು ಇಡಬಾರ್ದು. ಅಟ್ಲೀಸ್ಟ್ ಊಟ ಮಾಡೋ ತನಕ ಫೋನ್ ಸ್ವಿಚ್ ಆಫ್ ಮಾಡಿ ಅಥವಾ ಒಂದು ಪಕ್ಕಕ್ಕಿಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಬಹುಶೇಷವಾಗಿ ಡೈನಿಂಗ್ ಟೇಬಲ್ ಮೇಲೆ ಯಾವುದೇ ದೇವತಾ ಫೋಟೋಗಳನ್ನು, ದೇವತಾ ವಸ್ತುಗಳನ್ನು, ದೇವರ ಫೋಟೋ ಇಟ್ಬಿಟ್ಟು ನಮಸ್ಕಾರ ಮಾಡಿ ಊಟ ಮಾಡೋಕ್ಕೆ ಹೋಗ್ತೀವಿ. ಹಾಗಾಗಿ ಡೈನಿಂಗ್ ಟೇಬಲ್ ಮೇಲೆ ಕಬ್ಬಿಣ ಬೇಡ, ಚಾಕು ಬೇಡ, ಕೆಂಪು ವಸ್ತ್ರಗಳು ಬೇಡ, ಹಾಗೆಯೇ ಈ ಒಂದು ಫೋಟೋಗಳು ಕೂಡ ಬೇಡ ಅಂತ ಹೇಳ್ತಾ, ಈಗ ಉಪ್ಪಿಡ್ಬೋದಾ ಅಂತಾರೆ, ಇಟ್ಕೋಬೋದು. ಹಣ್ಣು ಇಟ್ಕೋಬೋದು. ಹಾಗಾಗಿ ಕಬ್ಬಿಣದ ವಸ್ತುಗಳು ಬೇಡ. ಹಣ್ಣಿಡ್ತಕ್ಕಂಥ ಒಂದು ಟ್ರೇ ಕಬ್ಬಿಣ ತಂದಿಟ್ಬಿಟ್ರೆ ಕಲಹಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದೂ ಕೂಡ ವಾಸ್ತು ಭಾಗದಲ್ಲಿ ಒಂದಾಗಿದ್ದು, ಡೈನಿಂಗ್ ಟೇಬಲನ್ನು ನಾವು ಹೇಗೆ ನೋಡ್ಕೊಳ್ತೀವಿ ಆ ರೀತಿ ನಮ್ಮ ದೇಹ ಕೂಡ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.